ಸೊ ಈಗ ಪ್ರಿಪ್ರೇಷನ್ ಆಗುತ್ತಿರುವ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ಗೆ ಏನು ಹೇಳಲು ಇಷ್ಟಪಡುತ್ತೀರಾ? ತುಂಬ ಒಳ್ಳೆ ಕ್ವಶನ್. ನಾನು ತುಂಬಾ ಸ್ಟೂಡೆಂಟ್ಸ್ಗಳಿಗೆ ರೆಗ್ಯುಲರ್ ಆಗಿ ನಾನು ಹೇಳೋದು ಒಂದು ಫಾರ್ಮುಲಾ, ಇದು 137 ಫಾರ್ಮುಲಾ. 137 ಎಸ್. ಶೇರ್ ಮಾಡಿ ಸರ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ ಸರ್, UPSC ಪ್ರಿಪೇರ್ ಆಗ್ತಾ ಇರೋ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ನೀಟ್ ಆಗಿರಲಿ, ಎನಿ ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಪ್ ಆಗೋದು. ನನ್ನ ಎಕ್ಸ್ಪೀರಿಯನ್ಸ್ ಅಥಾರಿಟಿಯಿಂದ ಹೇಳ್ತಾ ಇರೋದು. ಅವನು ಎಕ್ಸಾಮಲ್ಲಿ ಯಾವಾಗ ಸಕ್ಸಸ್ ಆಗ್ತಾನೆ ಹಾಗೆ ಅಂತಂದರೆ, ಹೌ ವಿ ರಿಮೆಂಬರ್ ವಾಟ್ ಈ ರೆಡ್ ಇನ್ ದ ಪ್ರೀವಿಯಸ್ ಡೇಸ್. ಆ ಪ್ರೀವಿಯಸ್ ಡೇಸಲ್ಲಿ ಅವ್ನು ಏನು ಓದಿರ್ತಾನೆ, ಆ 3 ಅವರ್ಸಲ್ಲಿ ಎಷ್ಟು ಚೆನ್ನಾಗಿ ಅವ್ನು ನೆನ್ಪಿಟ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ ಅನ್ನೋದು ಒಂದು ಪರ್ಫಾರ್ಮೆನ್ಸ್, ಅವನ ರ್ಯಾಂಕಿಂಗನ್ನು ಡಿಸೈಡ್ ಮಾಡುತ್ತೆ. ಸೊ ಅಂದರೆ ನಾನು ಎಷ್ಟು ರಿಮೆಂಬರ್ ಮಾಡ್ತೀನಿ ಅಂದರೆ, 1 ಅಂತಂದರೆ ಓದಿರೋದನ್ನು ಪ್ರತಿದಿನ ರಿಮೆಂಬರ್ ಮಾಡಬೇಕು. 3 ಅಂದರೆ 72 ಅವರ್ಸ್ಗೊಮ್ಮೆ ಅದನ್ನು ರಿವೈಸ್ ಮಾಡಬೇಕು. ಇನ್ನೂ ಒಂದು 7 ಡೇಸ್ಗೊಂದ್ಸತಿ ರಿವೈಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು MG ರೋಡ್ನಿಂದ ಇಲ್ಲಿ ಬಂದೆ, ಬೊಮ್ಮನಹಳ್ಳಿ ಬಂದಾಗ ನನಗೆ 100 ಬೋರ್ಡ್ಗಳೆಲ್ಲ ಕಾಣಿಸ್ತಾ ಇತ್ತು. ನನಗೆ ಯಾವ ಬೋರ್ಡು ಕೂಡ ಮೆಮೊರಿಯಲ್ಲಿ ರಿಜಿಸ್ಟರ್ ಆಗಲಿಲ್ಲ. ಓನ್ಲಿ ಈ ಬಿಲ್ಡಿಂಗಿನ ನೇಮ್ ಅಷ್ಟೇ ನನಗೆ ಕಾಣಿಸ್ತು. ಏನಕ್ಕೆ ಅಂತಾರೆ, ಐ ವಾಂಟ್ ಟು ಕಮ್ ಹಿಯರ್. I already registered that this building name on ground floor. Here I have a podcast. So when I see that board, I realize that I am reached that venue.